ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನಮ್ಮ ಹುಡುಗಿ ಫುಲ್ ಬಿಸಿ ಆಗೋದ್ಲು. ಅಪ್ಪ ನಾವೇ ಕಾಟ್ಪಾಡಿ ಜಂಕ್ಷನ್ ಅಲ್ಲಿ ಅಬೇಪಾಡಿ ತರ ನಿಂತ್ಕೊಂಡಿರೋದು. ಯಾಕ್ರಿ ಹೋಟ್ಲ್ ಏನಾದ್ರು? ಅಯ್ಯ ನೀನೊಳ್ಳ ಯಾವಾಗ್ಲೂ ಇದನ್ನೇ ಕೇಳ್ತಿಲ್ಲಮ್ಮ. ಅಲ್ವೇ ದುಡಿಯೋ ದುಡ್ಡನ್ನೆಲ್ಲ ಉಂಬಕ್ಕೆ ಉಟ್ಕೊಳಕ್ಕೆ ಖರ್ಚು ಮಾಡ್ಬಿಟ್ರೆ ಜೀವನಕ್ಕೆ ಏನೇ ಮಾಡೋದು? ನೋಡಮ್ಮ, ನಮಗೆ ಕಾರೆ ರಥ ಐರಾವತ ಸುತ್ತಿಗೆ ಸುಖದ ಸುಪ್ಪತ್ತಿಗೆ ಎಲ್ಲ ರೀ ಅಲ್ಲಿ ನಿದ್ದೆ ಬರುತ್ತಾ ನಿಮ್ಗೆ? ಆಗಿರೋ ಸುಸ್ತಿಗೆ ಕಾರಲ್ಲ, ಈ ಕಲ್ಲಿನ ಚಪ್ಪಡಿ ಕೊಟ್ರು ಅದ್ಕೊಂಡು ಹಿಂಗೆ ಮಲ್ಕೊಂಡ್ಬಿಡ್ತೀನಿ. ರೀ ನಿಮ್ಮನ್ನ ನೋಡ್ತಿದ್ರೆ ನನ್ಗೆ ಅಯ್ಯೋ ಪಾಪ ಅಂತ ಅನ್ಸ್ತಿದೆ. ಆದ್ರೆ ನನಗೆ ನನ್ನ ಬಗ್ಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಏನ್ ಗೊತ್ತಾ, ಬೇಜಾನ್ ಪುಣ್ಯ ಮಾಡಿರೋರ್ಗೆನೆ ಈ ತರ ಒಳ್ಳೊಳ್ಳೆ ಜಾಗಗಳು ಸಿಗೋದು ಮಲ್ಕೊಳ್ಳೋದಿಕ್ಕೆ. 1 ಕಿಲೋಮೀಟರ್ ಮುಂದೆ ಹೋಗ್ತೀನಿ ಮೀನಾ, ಒಂದು ನದಿ ಹರಿತಾ ಇದೆ, ಸುತ್ತ ಮರಗಳು, ಹಕ್ಕಿಗಳ ನಾದ, ಪ್ರಾಣಿಗಳ ಸದ್ದು, ಕಿಟಕಿ ಹಂಗೆ ಒಂದಿಚ್ ಕೆಳಂಗ್ ಮಾಡಿ ಅದನ್ನೆಲ್ಲ ಕೇಳಿಸ್ಕೊಂಡು ನಿದ್ದೆ ಮಾಡ್ತಾ ಇದ್ರೆ ಪ್ರಕೃತಿನೇ ಬಂದು ನನ್ನ ತೊಡೆ ಮೇಲೆ ಹಾಕೊಂಡು ತಟ್ಟಿ ತಟ್ಟಿ ಲಾರಿ ಆಡ್ದಂಗ್ ಇರುತ್ತೆ ಕಣೆ. ನಿನಗೇನ್ ಗೊತ್ತು, ಇಂಥ ಜಾಗದಲ್ಲಿ ಕಾರ್ನ ಕ್ಯಾರವನ್ ಮಾಡ್ಕೊಂಡು ಹಂಗೆ ಟೆಂಟ್ ಹಾಕೊಂಡು ವಿಡಿಯೋ ಮಾಡ್ಕೊಂಡು ಅದರಿಂದ ದುಡ್ಡು ಮಾಡ್ತಾರೋ ಜನ ಎಷ್ಟಿದಾರೆ ಗೊತ್ತೇನೆ. ನೀವ್ ಮಾತ್ ಕೇಳ್ತಿದ್ರೆ ಅಲ್ಲಿಗ್ ನಾನು ಓಡ್ ಬಂದ್ಬಿಡೋಣ ಅಂತ ಅನ್ಸ್ತಿದೆ. ಎಲ್ಲಿ ಸೂರ್ಯನೋ ಅಲ್ಲೇ ಮೀನಾನು. ನೀನ್ ಇಲ್ಲೇ ಇದೆಯಾ ಕಣೆ, ನನ್ನಲ್ಲೇ ಇದೆಯಾ. ಹಿಂಗೆ ವಾಲ್ ಪೇಪರ್ ಹಾಕೊಂಡಿದ್ದೀನಿ ನಿನ್ ಫೋಟೋನೇ. ಈ ಫೋನಲ್ಲಿರೋ ಫೋಟೋನ ಹಂಗೆ ಎದೆ ಮೇಲೆ ಹಾಕೊಂಡು ಮನಿಕೊಂಡ್ಬಿಟ್ರೆ ನೀನೇ ನನ್ನ ಎದೆ ಮೇಲೆ ಮಲಗ್ದಂಗಿರುತ್ತೆ ಕಣೆ. ಹೆವಿ ಸ್ಲೀಪು. ಆಯ್ತು, ಗುಡ್ ನೈಟ್ ಡಾರ್ಲಿಂಗ್. ಅಬ್ಬಬ್ಬಬ್ಬಾ, ಇಂಗ್ಲಿಷ್ ಅಲ್ಲಿ ಮಾತಾಡ್ತೀಯಲ್ಲೋ ನನ್ ಗಂಡ. ಇಂಗ್ಲೆಂಡ್ ರಾಣಿ ಬಂದಿದಾರಲ್ಲ ಮನೆ ಜೊತೆಗೆ, ಅವರು ಅವಾಗ ಹಿಂಗೆ ಹೇಳ್ಕೊಡ್ತಾ ಇರ್ತಾರೆ. ನಾನು ಕೇಳ್ಕೊಂಡ್ಬಿಟ್ನಲ್ಲ, ದೇಪ್ಕೊಂಡ್ಬಿಟ್ಟೆ ಪದಗಳನ್ನ. ಒಟ್ನಲ್ಲಿ ಅವರಿಂದ ನೀವು ಇಂಗ್ಲಿಷ್ ಕಲಿತಿದ್ದೀರಾ. 4-5 ಪದ ಅಷ್ಟೇ ಕಣಮ್ಮ. ಏನ್ ಗೊತ್ತೇನಮ್ಮ, ಅದಕ್ಕೆ ಬಳುವಳಿಯಾಗಿ ನಾನು ಒಂದು 20-25 ಪದವ ಕನ್ನಡ ಹೇಳ್ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ. ಅದಾದ್ಮೇಲೆ ನಾನು ಇಂಗ್ಲಿಷ್ ಅಲ್ಲಿ ಮಾತಾಡಕ್ ಹೋದ್ರೆ ಅವರೇ ಕನ್ನಡದಲ್ಲಿ ಮಾತಾಡು ಅಂತ ಹೇಳ್ತಾ ಇದಾರೆ. ಓಹೋ, ಹಾಗಾದ್ರೆ ಮೇಷ್ಟ್ರು ಕೆಲ್ಸನೂ ಮಾಡ್ತಿದ್ದೀರಾ? ಅದು ಆಯ್ತು, ನನಗಿನ್ನೇ ಎದ್ದಿರಕ್ಕಾಗಲ್ಲಪ್ಪ, ನನ್ ದಿನ ಮುಗೀತು, ಮಡಗ್ತೀನಿ, ಬಾಯ್. ಸರಿ ರೀ, ಹುಷಾರು, ಬಾಯ್. ಅಟೆನೆಯ ಏನು ಇಲ್ಲಬ್ರ? ಏನು ಇಲ್ವಾ ಅಂದ್ರೆ ಏನೇ ಹೇಳ್ತೀಯ? ಅದೇ ಕಡೆ ಮಲ್ಕೋಬೇಕಾರೆ ಮಾಮೂಲಿ ಮೊತ್ತ ಬಿಡ್ಸೋನಿ. ಸಂಸಾರಸ್ಥರು ಹುಡುಗಿ ಹತ್ರ ಹೀಗೆಲ್ಲ ಕೇಳೋದಾ? ಅಮ್ಮನೆ, ಹುಡುಗಿ ಜೊತೆ ಸಂಸಾರ ಮಾಡ್ತಿರೋನೆ ಕೇಳ್ತಿರೋದು. ಆ ತಾಳಿ ಇರೋ ಕತ್ತಿಗೆ ತುಟಿಯಿಂದ ಬರೋ ಮುತ್ತಿಗೆ ಅಫಿಷಿಯಲ್ ಅಪ್ಪ ನಾನು. ಅದೆಲ್ಲ ನಂಗೆ ಒಬ್ಬನ್ಗೆ ನಂಗೇನೆಯ ನೋಡಮ್ಮ, ಸುಮ್ಮನೆ ಲೇಟ್ ಮಾಡ್ಬೋಣ, ನಿದ್ಗಳು ಬರ್ತದೆ, ಬೇಗ ಕೊಟ್ಬಿಡು ಹೊಂಡೋಗ್ತೀನಿ. ಅದು ಬಾಯಿಗಾರ್ಲೆ. ಆಯ್ತು, ಹುಷಾರ್, ಬಾಯ್. ಹಲೋ ಅಕ್ಕ, ಮಂಟಪದ ಹತ್ರನೇ ಬಂದಿದ್ದೀನಿ. ಬಾಕಿ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡಿದ ತಕ್ಷಣ ನಾನು ಅಲ್ಲಿಗೆ ಬರ್ತೀನಿ. ನಿಮ್ಮ ಅಮೌಂಟ್ ಸೆಟಲ್ ಮಾಡ್ತೀನಿ. ಹಾಗೆ ರೇವತಿ ಅಕ್ಕಂಗೂ ಹೇಳ್ಬಿಡಿ. ಸರಿ ಅಕ್ಕ, ಬಾಯ್. ನಮಸ್ತೆ. ನಮಸ್ತೆ ಅಮ್ಮ. ನೆನ್ನೆ ನೀವು ಮಾಡಿದ ಡೆಕೋರೇಷನ್ ತುಂಬಾನೇ ಚೆನ್ನಾಗಿತ್ತು. 3-4 ಜನ ಯಾರು ಮಾಡಿದ್ದು ಅಂತ ಕೇಳಿದ್ರು. ಎಲ್ರಿಗೂ ನಿನ್ ನಂಬರ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸರ್, ನಿಮ್ಮಿಂದನೇ ಡೆಕೋರೇಷನ್ ಸಿಕ್ಕಿದ್ದು ನನಗೆ. ತುಂಬಾ ಥ್ಯಾಂಕ್ಸ್ ಸರ್. ಏನು ನನಗ್ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಬಂದ್ಯಾ? ಹೌದು ಸರ್, ಜೊತೆಗೆ ಬ್ಯಾಲೆನ್ಸ್ ಅಮೌಂಟ್ ಇತ್ತಲ್ಲ, ಅದನ್ನ ಈಸ್ಕೊಡೋಗೋಣ ಅಂತ ಬಂದೆ. ಏನು ಬ್ಯಾಲೆನ್ಸ್ ಅಮೌಂಟಾ? ಹೌದು ಸರ್, ನೀವು ಅಡ್ವಾನ್ಸ್ ಅಂತ 25,000 ಅಷ್ಟೇ ಕೊಟ್ಟಿದ್ದು. ಬಾಕಿ ಇನ್ನು 1,75,000 ಕೊಡ್ಬೇಕು. ಏನಮ್ಮ ಏನೇನೋ ಮಾತಾಡ್ತಿದ್ಯಾ? ಅವತ್ತೇ ಎಲ್ಲ ಫುಲ್ ಸೆಟಲ್ಮೆಂಟ್ ಮಾಡಿದ್ನಲ್ಲ ನಿನಗೆ. ಅಯ್ಯೋ ಸರ್, ನೀವು ಮರ್ತೋಗಿದ್ದೀರಾ ಅನ್ಸುತ್ತೆ. ನೀವು ಅಡ್ವಾನ್ಸ್ ಅಂತ ನನಗೆ ಬರೀ 25,000 ಅಷ್ಟೇ ಕೊಟ್ಟಿದ್ದು. ಬೇಕಾದ್ರೆ ಸರ್ ಅಗ್ರಿಮೆಂಟ್ ತೆಗ್ದು ನೋಡಿ ಸರ್. ಏನಮ್ಮ ನನಗೆ ಮರುವಿನ ಕಾಯಿಲೆ ಇದೆ ಅನ್ನೋ ತರ ಮಾತಾಡ್ತಿದ್ಯಾ? ತಗೊಂಡಿದ್ದ ದುಡ್ಡನ್ನ ಮರ್ತೋಗಿ ಈಗ ನನ್ನ ಹತ್ರ ಬಂದು ನಾಟಕ ಮಾಡ್ತಿದ್ಯಾ? ಅಥವಾ ಮತ್ತೆ ಒಂದೇನೋ ಸೆಂಚು ಗಿಂಚು ಮಾಡಿ 2ನೇ ಸಾರಿ ದುಡ್ಡು ಇಸ್ಕೋಬೇಕು ಅಂತ ಪ್ಲಾನ್ ಮಾಡ್ತಿದ್ಯಾ? ಹೇಗೆ? ಹೋಗ್ರಿ, ಈಗ ಸೈನ್ ಮಾಡಿರೋ ಅಗ್ರಿಮೆಂಟ್ ತಗೊಂಬನ್ರಿ. ನಾನ್ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೀನ ಸರ್. ನೀವು ಅವತ್ತು ನನ್ಗೆ ಅಡ್ವಾನ್ಸ್ ಅಂತ ಕೊಟ್ಟಿದ್ದು ನನ್ಗೆ ಚೆನ್ನಾಗಿ ನೆನಪಿದೆ. ಬರೀ 25,000 ಅಷ್ಟೇ. ಏನಮ್ಮ ಹೆಂಗ್ಸು ಅಂತ ತಾಳ್ಮೆ ಕೊಟ್ಟು ಮಾತಾಡ್ತಿದ್ರೆ ನಿನ್ನಷ್ಟಕ್ಕೆ ನೀನ್ ಮಾತಾಡ್ತಾ ಇದ್ಯಾ? ಅಡ್ವಾನ್ಸ್ ಮಾತ್ರ ತಗೋ, ಕೆಲ್ಸ ಆದ್ಮೇಲೆ ಫುಲ್ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ರು. ಇಲ್ಲ, ಫುಲ್ ಅಮೌಂಟ್ ಈಗ್ಲೇ ಸೆಟ್ಲ್ ಮಾಡ್ಬೇಕು ಅಂತ ಫುಲ್ ಅಮೌಂಟ್ ಈಗ ಇಸ್ಕೊಂಡು ಈಗ ಒಂದು ಬಾಕಿ ದುಡ್ಡು ಕೊಡಿ ಅಂತ ನಾಟಕ ಮಾಡ್ತಿದ್ಯಾ? ಇಲ್ಲ ಸರ್, ನನ್ ಪೂರ್ತಿ ದುಡ್ಡು ತಗೊಂಡಿಲ್ಲ ಸರ್. ಏನ್ ಸರ್ ಗಲಾಟೆ? ನೋಡ್ರಿ, ಏನೋ ಪಾಪ ಹೊಸ ಹುಡುಗಿ ಅಂತ ಹೇಳಿ ಒಂದ್ ದೊಡ್ಡ ಕೆಲ್ಸ ಕೊಟ್ರೆ ಅಡ್ವಾನ್ಸ್ ಮಾತ್ರ ಕೊಟ್ಟಿದ್ದೀರಾ, ಫುಲ್ ಪೇಮೆಂಟ್ ಕೊಡಿ ಇವಾಗ ಅಂತ ನನ್ನ ಹತ್ರನೇ ಬಂದಿದ್ದಾಳೆ. ಸರ್, ಡೆಕೋರೇಷನ್ ಆದ್ಮೇಲೆ ನಿಮ್ಗೆ ಪೂರ್ತಿ ಅಮೌಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವತ್ತು ಅಡ್ವಾನ್ಸ್ ಅಂತ ಬರೀ 25,000 ಅಷ್ಟೇ ಸರ್ ಕೊಟ್ಟಿರೋದು. ಇವ್ರು ಹೇಳ್ತಿದ್ದಾರೆ ಸರ್. ಯಾರಮ್ಮ
ಯಾರಮ್ಮ ಸುಳ್ಳು ಹೇಳ್ತಾ ಇರೋದು? ಫುಲ್ ಅಮೌಂಟ್ ತಗೊಂಡಿದ್ಯಾ ಅಂತ ನೀನೇ ಅಗ್ರಿಮೆಂಟ್ ಸೈನ್ ಹಾಕಿ ಇವಾಗ ಅಡ್ವಾನ್ಸ್ ಮಾತ್ರ ತಗೊಂಡಿರೋದು ಅಂತ ಮಾತಾಡ್ತಿದ್ಯಾ? ನೋಡ್ರಿ ನೋಡ್ರಿ, ನೀವೇ ನೋಡ್ರಿ. ಈ ಸೈನ್ ನಿಂದೇನಮ್ಮ? ಹೌದು ಸರ್, ನಂದೇ. ಪೂರ್ತಿ ದುಡ್ಡು ತಗೊಂಡಿದ್ಯಾ ಅಂತ ನೀನೇ ಸೈನ್ ಮಾಡ್ಕೊಂಡ್ಬಿಟ್ಟಿದ್ಯಲ್ಲಮ್ಮ? ಸರ್ ಇಲ್ಲ ಸರ್, ಇವರು ನನ್ನ ಹತ್ರ ಈ ರೀತಿ ಏನು ಹೇಳಿಲ್ಲ ಸರ್. ಈಗ ಬರೀ ನಿನಗೆ ಅಡ್ವಾನ್ಸ್ ಅದು 25,000 ಕೊಡ್ತೀನಿ, ಪೂರ್ತಿ ಕೆಲಸ ಆದ್ಮೇಲೆ ಅಮೌಂಟ್ ಸೆಟಲ್ ಮಾಡ್ತೀನಿ ಅಂತ ಹೇಳಿದ್ರು ಸರ್. ಹಂಗೆ ಹೇಳ್ಬಿಟ್ಟೆ ನನ್ನ ಹತ್ರ ಸೈನ್ ಮಾಡಿಸ್ಕೊಂಡಿದ್ದು ಸರ್ ಇವರು. ಇದನ್ನೆಲ್ಲಮ್ಮ ಓದಿ ಸೈನ್ ಮಾಡಿರೋದು? ಇಲ್ಲ ಸರ್, ಇವ್ರು ಬೇಲಿದ್ದಿದ್ದ ನಂಬಿಕೆಗೆ ನಾನು ಇದನ್ನ ಪೂರ್ತಿ ಓದ್ಲೇ ಇಲ್ಲ. ಹಾಗೆಲ್ಲ ಓದ್ತೆ ಯಾರಮ್ಮ ಸೈನ್ ಮಾಡ್ತಾರೆ? ನೀನೇ ಒಂದ್ಸರಿ ನೋಡಮ್ಮ. ನನ್ ಸೈನ್ ಮಾಡ್ಬೇಕಾರೆ ಈ ರೀತಿ ಏನು ಬರ್ದೇ ಇರ್ಲಿಲ್ಲ ಸರ್. ಒಂದು ಸಾರಿ ಸೈನ್ ಆದ್ಮೇಲೆ ಯಾರಮ್ಮ ಈ ಪೇಪರ್ನ ಬದಲಾಯಿಸಕ್ಕಾಗತ್ತೆ? ನೋಡಿ ಸರ್, ನಾನ್ ತುಂಬಾ ಕಷ್ಟಪಟ್ಟು ದುಡ್ಡು ಈ ರೀತಿ ಮೋಸ ಮಾಡ್ಬೇಡಿ ಸರ್. ಏನಮ್ಮ 4 ಜನ ಹೆಂಗಸ್ರು ಸೇರಿಸ್ಕೊಂಡು ಈ ತರ ಮಾಫಿಯಾ ಮಾಡ್ತಿದ್ಯಾ ನೀನು? ಏನು ಪೊಲೀಸ್ ಗೀಲೀಸ್ ಕಂಪ್ಲೇಂಟ್ ಕೊಡ್ಬೇಕಾ? ಹೇಳ್ಬಿಡು, ಒಳಗಾಕಿ ಚೆನ್ನಾಗಿ ಬೆಂಡೆತ್ತು ಬಿಡ್ತಾರೆ ನಿನ್ನ. ತುಂಬಾ ತುಂಬಾ ಒಳ್ಳೇದು. ಏನಂದೆ? ಸಾರಿ ಸರ್, ದಯವಿಟ್ಟು ನನ್ನ ಕ್ಷಮಿಸಿ ಸರ್. ಸರ್ ನಾನ್ ತುಂಬಾ ಕಷ್ಟಪಟ್ಟು ಈ ಕೆಲಸ ಮಾಡಿರೋದು ಸರ್. ಬಟ್ಟೆಗೆಲ್ಲ ಸಾಲ ತಗೊಂಡು ಈ ಡೆಕೋರೇಷನ್ ಮಾಡಿರೋದು ಸರ್. ಸರ್ ನನ್ ಜೊತೆ ಕೆಲಸ ಮಾಡಿದ ಹೆಂಗ್ಸಲ್ಲ, ನಾನು 1 ರೂಪಾಯಿನೂ ದುಡ್ಡು ಕೊಟ್ಟಿಲ್ಲ. ಅವ್ರಿಗಿವಾಗ ನನ್ ಏನಂತ ಉತ್ತರ ಕೊಡ್ಲಿ ಸರ್? ಪ್ಲೀಸ್ ಸರ್, ನನ್ ದುಡ್ಡ ನನಗ್ ಕೊಟ್ಬಿಡಿ ಸರ್. ನೀನ್ ಹತ್ರೂ ಸರಿ ಸತ್ರೂ ಸರಿ, ಒಂದು ಸಾರಿ ಮಾಡಿದ ಕೆಲ್ಸಕ್ಕೆ ಎಷ್ಟ್ ಸಾರಿ ನಮ್ಮ ದುಡ್ಡು ಕೊಡೋದು? ಸರ್ ನೋಡಿ ಸರ್, ನಿಮ್ ಕೈ ಮುಗಿದು ಕೇಳ್ಕೊತೀನಿ ಸರ್, ನನಗೆ ನನ್ ಲಾಭ ದುಡ್ಡು ಬೇಡ ಸರ್. ನನ್ ಸಾಲ ತಂದಿದ್ನಲ್ಲ ಸರ್, ಆ ದುಡ್ಡು ಮತ್ತೆ ನನ್ ಜೊತೆ ಕೆಲಸ ಮಾಡಿದ್ರಲ್ಲ ಸರ್ ಆ ಹೆಂಗಸರಿಗೆ, ಅವ್ರು ಕೊಡೋದಕ್ಕೆ ಅಷ್ಟು ದುಡ್ಡು ಕೊಟ್ರೆ ನನಗೆ ಸಾಕು ಸರ್. ನಾನು ಹೊರಟೋಗ್ಬಿಡ್ತೀನಿ, ದಯವಿಟ್ಟು ಕೊಟ್ಬಿಡಿ ಸರ್. ಏನಮ್ಮ ಈ ಕೆಲ್ಸಕ್ಕೆ ಹೊಸದಾಗಿ ಬಂದಿದ್ಯಾ? ಏನೋ ಡೆಕೋರೇಷನ್ ತುಂಬಾ ಚೆನ್ನಾಗ್ ಮಾಡ್ತೀಯಾ ಅಂತ ಹೇಳಿ ಕೆಲ್ಸ ಕೊಟ್ರೆ ನನ್ ತಲೆ ಮೇಲೆ ಜೀರಿಗೆ ಹರಿಯಕ್ ನೋಡ್ತಿದ್ಯಾ? ಸರ್ ಸರ್ ಪ್ಲೀಸ್ ನನ್ ದುಡ್ಡು. ಏನಮ್ಮ ಅವ್ರು ಹೇಳ್ತಾ ಇಲ್ವಾ ಫುಲ್ ದುಡ್ಡು ಸೆಟ್ಲ್ ಮಾಡಿದ್ದಾರೆ ಅಂತ? ನೀನೇ ಸೈನ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಸರ್ ಆ ಪೇಪರ್ ಹುಡುಗಿ ಕೈ ಕೊಡಿ ಸರ್. ನೋಡಮ್ಮ, ಇನ್ ಮುಂದೆ ಆದ್ರೂ ನಿಯತ್ತಾಗಿ ಬದುಕದ್ ನೋಡ್ಕೋ. ತಗೋ, ಯಾರಿಗೂ ಈ ತರ ಮೋಸ ಮಾಡಕ್ ಹೋಗ್ಬೇಡ. ತಗೋ. ಸರ್ 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 ಪ್ಲೀಸ್ ಸರ್, ಪ್ಲೀಸ್ ನನ್ ದುಡ್ಡನ್ನ ಕೊಟ್ಬಿಡಿ ಸರ್. ನಾನು ಹೊರಟೋಗ್ತೀನಿ ಸರ್, ಮೋಸ ಮಾಡ್ಬೇಡಿ ಸರ್. ನೀನು ಪೊಲೀಸ್ಗೆ ಹೋದ್ರು ಅಷ್ಟೇ, ಕೋರ್ಟ್ಗೆ ಹೋದ್ರು ಅಷ್ಟೇ, ನಿಂದೇನು ನಡೆಯಲ್ಲ. ತಿಳ್ಕೊ, ನಿನ್ ಮಾತನ್ನ ಯಾರು ನಂಬಲ್ಲ. ಸರ್ ಇಲ್ಲ ಸರ್, ನನ್ ದುಡ್ಡು ನಾನು ತಗೊಳ್ತಾರೆ, ನಾನು ಇಲ್ಲಿಂದ ಹೋಗಲ್ಲ. ನಿನ್ನಂತ ಹೊಸಬ್ರಿಗೆ ಆರ್ಡರ್ ಕೊಟ್ಟಿದ್ದು ನನ್ನ ತಪ್ಪು. ದುಡ್ಡು ಹೆಚ್ಚಿಗೆ ನೋಡಿದ ತಕ್ಷಣ ನಿಮ್ ನಿಜವಾದ ಬಣ್ಣ ಹೊರಗ್ ಬರ್ತಿದೆ. ಯಾಕೆ ಸರ್ ಈ ರೀತಿ ಮನಸಾಕ್ಷಿ ಮಾತಾಡ್ತಿದ್ದೀರಾ? ನಾನ್ ಯಾವತ್ತೂ ಬೇರೆ ದುಡ್ಡದ ಆಸೆ ಪಟ್ಟಿಲ್ಲ ಸರ್. ನಾನ್ ಕಷ್ಟಪಟ್ಟು ದುಡ್ಡು ನಾನ್ ಕೇಳ್ತಾ ಇದ್ದೀನಿ, ನನ್ ಕೊಟ್ಬಿಡಿ ಸರ್. ನೀನಾಗೆ ಆಚೆಗೆ ಹೋಗ್ತೀಯಾ ಅಥವಾ ಕತ್ತಿಡ್ದ ಆಚೆ ತಪ್ಪಿಸ್ಬೇಕಾ? ನೀನೊಬ್ಬ ಮನುಷ್ಯನ ಬರಿಯಾಗಿಂದ ನನ್ ದುಡ್ಡು ನನ್ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಸರಿ ಇರಲ್ಲ. ನನ್ಗೆ ಏನ್ ಮಾಡ್ತೀರೋ ನನ್ಗೆ ಗೊತ್ತಿಲ್ಲ. ಏನು ಎದುರಿಸ್ತಿದ್ಯಾ? ಪೊಲೀಸರಿಗೆ ಫೋನ್ ಮಾಡಿ ಒಳಗೆ ಹಾಕಿಸ್ಬಿಡ್ತೀನಿ, ಹುಷಾರ್. ನನ್ ದುಡ್ಡು ನನ್ ಕೊಟ್ರೆ ಸರಿ, ನನ್ ದುಡ್ಡ ನನ್ ಜೊತೆ ಮಾಡ್ಕೊಂತಾನೆ, ನಾನು ಇಲ್ಲಿಂದ ಎಲ್ಲೂ ಹೋಗಲ್ಲ. ದುಡ್ಡು ಇಲ್ಲ ಏನು ಇಲ್ಲ, ಹೋಗಮ್ಮ ಆಚೆಗೆ. ಬಂದ್ರಮ್ಮ ಇಲ್ಲಿ, ಇವಳನ್ನ ಆಚೆಗೆ ಹಾಕ್ರಿ. ಇಲ್ಲ ನಾನು ಎಲ್ಲೂ ಹೋಗಲ್ಲ, ನನ್ ದುಡ್ಡು ನನ್ ಕೊಡಿ. ಇಲ್ಲ ಬಿಟ್ಕೊಂಡ್ರೆ ಮಾಡ್ಬೇಡಿ, ನನಗೆ ದುಡ್ಡು ನಿಮ್ಗೆ ಬೇಕು. ನಿಮ್ ಪ್ಲಾನ್ ಮಾತ್ರ ಬರಕ್ಕ ಏನೇ ಹೇಳಿ ನೀವು ಹಾಗೆ ಮಾಡ್ಬಿಟ್ರಿ. ಯಾರನ್ನ ಹೇಗ್ ಹೊಡಿಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು ಕಣ. ಈಗಾಗಿರೋ ನಷ್ಟನ ಅವಳ ಕೈಲಿ ನಿಭಾಯಿಸಕ್ಕಾಗಲ್ಲ. ಹೌದಕ್ಕ, ಒಟ್ಟಿಗೆ ದುಡ್ಡು ಬೇರೆ ತಗೊಂಡಿದ್ದಾಳಂತೆ, ಉಳ್ಕಲ್ಲಿ ಇದು ಕಟ್ಟಕ್ಕಾಗಲ್ಲ ಅಂತ. ಅಷ್ಟೇ ಅಲ್ಲಕ್ಕ, ಈ ಮಂಟಪದಲ್ಲಿ ಆಗಿರೋದು ಹೊರಗಡೆ ಜನಕ್ಕೆ ಗೊತ್ತಾದ್ರೆ ಅವಳಿಗೆ ಯಾರು ಆರ್ಡರ್ ಕೊಡಲ್ಲ. ನೀವ್ ಹೇಳ್ದಂಗೆ ಈ ಫೀಲ್ಡ್ ಇರೋದೇ ಅವ್ಳನ್ನ ಹೊರಗೆ ಹಾಕ್ಬಿಟ್ರಿ. ನಾನು ಬೇಡ ಅಂತ ತುಂಬಾ ಯೋಚನೆ ಮಾಡ್ದೆ ಕಣ. ಆಮೇಲೆ ನನ್ ಜೊತೆ ಸೇರ್ಕೊಂಡು 4 ಕಾಸು ದುಡ್ಡು ಮಾಡ್ಕೋ ಅಂತ ಆಫರ್ ಕೊಟ್ಟೆ. ಆದ್ರೆ ಅದಕ್ಕೆ ನನಗೆ ಅಡ್ವೈಸ್ ಮಾಡೋಗ್ತಾಳೆ. ಏನ ಬರೀ ಡೆಕೋರೇಷನ್ ಕೆಲ್ಸ ಅಷ್ಟೇ ಅಲ್ಲ, 3 ಹೊತ್ತು ಹೂ ಕಟ್ಕೊಂಡು ಬೀದಿಲಿ ಹೂ ಮಾರ್ಬೇಕಷ್ಟೇ ಅವಳು. ಆಗ ಬುದ್ಧಿ ಬರುತ್ ನೋಡವಳಿಗೆ. ಅಯ್ಯೋ ಏನ್ ಶಿಕ್ಷಣಪ್ಪ, ಈ ಮನೆಯಲ್ಲಿ ಒಂದು AC ಹಾಕಲ್ಲ. ಅಷ್ಟು ದೊಡ್ಡ ಶೋರೂಮ್ ಇಟ್ಕೊಂಡಿದ್ದಾನೆ ನನ್ನ ಮಗ. ಅಮ್ಮಂಗೆ ಅಂತ ಒಂದು AC ತಂದಾಕಲ್ಲ. ಹಲೋ, ಹೇಗಿದ್ದೀರಾ ಟೀಚರ್? ಇಂಥ ಸೊಸೆಯಂದ್ರು ಮನೇಲಿ ಇರ್ಬೇಕಾದ್ರೆ ನೆಮ್ಮದಿಯಾಗಿರಕ್ಕಾಗತ್ತಾ? ಯಾಕೆ ಮತ್ಯಾವ್ದಾದ್ರು ಆರ್ಡರ್ ಸಿಕ್ತಂತ? ಅಯ್ಯೋ ನೀವು ಬೇರೆ, ಸಿಕ್ಕಿರೋ ಒಂದಕ್ಕೆ ಹಿಡಿಯಕ್ಕಾಗ್ತಿಲ್ಲ ಅದನ್ನ.
ನಗೋದೇನೋ, ಗಿಲ್ಲಿಟ್ ಹೊಡಿಯೋದೇನೋ, ಕೌಂಟರ್ ಕೊಡೋದೇನೋ, ರಾತ್ರಿ ರೇಸ್ ಕುದುರೆ ಆಗೋಗಿದೆ ಅದು. ಇವಾಗ ರೇಸ್ ಕುದುರೆ ಕಾಲ್ ಬರ್ದಿದೆ, ಆರಾಮಾಗ ಮನೇಲಿ ಇರಿಸ್ಕೊಳ್ಳಿ ಟೀಚರ್. ಗೊತ್ತಾಯ್ತಾ? ಅಯ್ಯೋ, ಇನ್ನು ಅವಳ ಸೇವೆ ಯಾರನ್ನಪ್ಪ ಕರೆಸ್ಲಿ ನಾನು? ಅಯ್ಯೋ, ವರ್ಷಗೆ ಹೇಳ್ದೆ ಟೀಚರ್, 10 ಬರ್ತಾಳೆ, ಸೋತ್ ಬರ್ತಾಳೆ, ಇನ್ಯಾವತ್ತು ಛತ್ರಗಳ ಕಡೆ ಮುಖ ಮಾಡಲ್ಲ ಅಂತ ನೊಂದುಕೊಂಡು ಬರ್ತಾಳೆ ಟೀಚರ್ ನಿಮ್ಮ ಸೊಸೆ. ಇನ್ನು ಅರ್ಧ ಗಂಟೆ ಸಾಕು. ಹೊಸ ವಿಷಯ ಏನಾಯ್ತು? ನಾನು ಹೇಳಿದ್ನಲ್ಲ ಟೀಚರ್, ಆ ಪ್ಲಾನ್ ಸಕ್ಸಸ್ ಆಯ್ತು. ಇವತ್ತು ನಾನು ಆಡಿದ ನಾಟಕದಿಂದ ನೀನಗಾಗಿರೋ ನಷ್ಟ 2 ಲಕ್ಷ. 2 ಲಕ್ಷನಾ? ಓ, ಇವಾಗ ಅವಳಿಗೆ ಬಿದ್ದಿರೋ ಹೊಡೆತ ತುಂಬಾ ದೊಡ್ಡದೆ ಟೀಚರ್. ಇನ್ಮೇಲೆ ಛತ್ರದವ್ರೆ ಫೋನ್ ಮಾಡಿ ಆರ್ಡರ್ ಕೊಡ್ತೀನಿ ಬಾರಮ್ಮ ಅಂತ ಕರೆದ್ರು ಹೊಡ್ ಬರಲ್ಲ. ಅಯ್ಯೋ, ನಿನ್ ಬಾಯಿಗೆ ಸಕ್ಕರೆ ಹಾಕ್ಬೇಕಾ, ಕಲ್ಸಕ್ಕರೆ ಹಾಕ್ಬೇಕಾ? ಸಡನ್ ಆಗಿ ನನಗೇನು ಗೊತ್ತೇ ಆಗ್ತಾ ಇಲ್ಲ. ಆ ವಿಷಯ ಏನೋ ಚೆನ್ನಾಗಿದೆ, ಆದ್ರೆ ಇದೆಲ್ಲ ಹೇಗ್ ಸಾಧ್ಯ ಆಯ್ತು? ಯಾಕಂದ್ರೆ ಅವಳು ಎಲ್ಲಂದ್ರಲ್ಲಿ ಹೇಗಂದ್ರೆ ಹಾಗೆ ಹಿಡಿದ ಕೆಲ್ಸನ ಸಾಧ್ಸವಳು. ಫಾರ್ ಎ ಚೇಂಜ್ ಈ ಸರಿ ಆ ಕೆಲ್ಸನ ನಾನ್ ಸಾಧಿಸ್ದೆ ಅಷ್ಟೇ. ಸರಿನೇ, ಆದ್ರೂ ಏನ್ ಮಾಡಿದ್ರಿ ಅಂತ ಕೇಳ್ಬೋದಾ? ಫೋನಲ್ಲೇ ಎಲ್ಲ ಕೇಳ್ಬಿಟ್ರೆ ಚೆನ್ನಾಗಿರಲ್ಲ ಟೀಚರ್. ಸ್ವೀಟ್ಸ್ ತಗೊಂಡು ಕ್ಲಾಸಿಗೆ ಬರ್ತೀನಿ, ಅಲ್ಲೇ ಅವಳ ರಿಯಾಕ್ಷನ್, ಬೈ ರಿಯಾಕ್ಷನ್ ಎಲ್ಲಾನು ಹೇಳ್ಬಿಡ್ತೀನಿ. ಆಯ್ತು, ಬನ್ನಿ. ಹಬ್ಬದ ಊಟ ಮಾಡಿ ಸ್ವೀಟ್ ತರಿಸ್ಕೊಳ್ಳಿ, ಸಂತೋಷ ಪಡಿ ಟೀಚರ್. ಆಗ್ಬೋದು. ನಾನು ಈಗ್ಲೇ ನನ್ನ ಮಗ ರವಿಗೆ ಫೋನ್ ಮಾಡಿ ಎಲ್ಲ ಐಟಮ್ ತರಿಸ್ಕೊತೀನಿ. ಬಾಯ್ ಟೀಚರ್. ಜಮೀನಾ, ಬೆಳೆದ್ಬಿಡ್ತೀಯಾ? ಅಲ್ಲ, ನನ್ನ ಮುಂದೆನೆ ಬೆಳೆದ್ ಬಿಡ್ತೀಯ ಅಂತ. ನೀನು ಉಗುರಲ್ಲ, ಕೂದ್ಲು ಇದ್ದಂಗೆ, ಬೆಳೀತಿದ್ದಂಗೆ ಕಟ್ ಮಾಡಿ ಬಿಸಾಕ್ಬಿಡ್ತೀನಿ. ರವಿ ಫೋನ್ ಮಾಡಿ ಸ್ವೀಟ್ ಸಮೇತ ಊಟ ತಗೊಂಬರಕ್ ಹೇಳೋಣ. ಹಲೋ. ರವಿ, ಇವತ್ ಯಾಕೋ ಭರ್ಜರಿ ಊಟ ಮಾಡ್ಬೇಕು ಅಂತ ಅನ್ನಿಸ್ತಾ ಇದೆ ಕಣೋ. ಯಾಕಮ್ಮ ಸಡನ್ ಆಗಿ? ಮನಸ್ಸು ತಿಳಿಯಾದ ನೀರ್ ಮೇಲೆ ತೇಲ್ತಾ ಇರೋ ಹೂ ತರ ಕಣೋ, ಗಾಳಿ ಹಾರೋ ಹಕ್ಕಿ ತರ ಸಂತೋಷವಾಗಿದೆ. ಅದೇ ಅಂತ ಸಂತೋಷ ನಿನ್ಗೆ ಯಾಕಾಯ್ತು? ಅಯ್ಯೋ, ನಾನು ಖುಷಿಯಾಗಿರಕ್ಕೆ ಏನ್ ಬೇಕೋ ಕಾರಣ, ಏನೋ ಒಂಥರ ಖುಷಿಯಾಗಿದೆ. ಅದಕ್ಕೆ ಇವತ್ತು ಮನೆ ಊಟ ಬೇಡ, ಹೋಟ್ಲ್ ಊಟ ಬೇಕು ಅಂತ ನಿನಗ್ ಫೋನ್ ಮಾಡಿದ್ದು. ಅನ್ನ ಸಾರ್ ತಂದಿಟ್ಬಿಡ್ಬೇಡ. ಆಮೇಲೆ ನೀನು ಮುಗ್ಲಾಯ್ ಬಿರಿಯಾನಿ, ನಾನು ಪನೀರು ಅಂತೆಲ್ಲ ವೆರೈಟಿ ತಂದಿಡು. ಸರಿನಮ್ಮ. ಸ್ವೀಟ್ ಬರಿಬೇಡ, ಒಳ್ಳೆ ಸ್ವೀಟ್ ತಗೊಂಬಾ. ಆಯ್ತಮ್ಮ, ತರ್ತೀನಿ. ಸರ್ ಏನು ಕೆಲಸ ಮಾಡೋ ಟೈಮಲ್ಲಿ ಏನ್ ಕೆಲಸ ಮಾಡ್ಲಿ ಅಂತ ಯೋಚನೆ ಮಾಡಬಾರ್ದು. ಹೋಗಿ ರುಡಿ, ಹೋಗೋ. ಇನ್ನೂ ಏನ್ ಯೋಚನೆ ಮಾಡ್ತಿದ್ಯಾ? ಅಮ್ಮ ಫೋನ್ ಮಾಡಿದ್ರು ಶ್ರುತಿ, ಮನೆಗೆ ವೆರೈಟಿ ಊಟ, ಸ್ವೀಟ್ಸ್ ಎಲ್ಲ ಬೇಕು ಅಂತ ಇದಾರೆ. ಸ್ವೀಟಾ? ಯಾಕಂತೆ? ಏನೋ ತುಂಬಾ ಖುಷಿಯಾಗಿದ್ದೀನಿ, ನೀರ್ ಮೇಲ್ ತೇಲ್ತಾರೋ ಹೂವ, ಗಾಳಿಯಲ್ಲಿ ಹಾರಾಡ್ತಿರೋ ಹಕ್ಕಿ ಅಂತೆಲ್ಲ ಹೇಳ್ತಾ ಇದ್ರು. ರವಿ, ನಾನ್ ನಿಮ್ ಮನೇಲಿ ಇದ್ದು ಇದನ್ನೆಲ್ಲ ಅಬ್ಸರ್ವ್ ಮಾಡಿದೀನಿ. ನಾನು ಅತ್ತೆ ಬಗ್ಗೆ ಹೀಗೆಲ್ಲ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ ಆಯ್ತಾ? ಅವರು ಖುಷಿ ಪಡೋದು 2 ವಿಷಯಕ್ಕೆ. ಒಂದು, ದುಡ್ಡು ಬಂದಾಗ, ಇಫ್ ನಾಟ್ ಸೂರ್ಯ ಅವರು, ಮೀನಾ ಅವರು ಯಾವ್ದಾನ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಾಗ. ಸೊ ಸೂರ್ಯ ಅವರಂತೂ ಊರಲ್ಲೇ ಇಲ್ಲ, ಹಾಗಿದ್ರೆ ಮೀನಾ ಅವ್ರು ಯಾವ್ದಾದ್ರು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡು ಅದು ಅತ್ತೆ ಗೊತ್ತಾಗಿದ್ಯಾ ಅಂತ. ಮೇ ಬಿ. ನಾವ್ ಈಗ್ಲೇ ಏನು ಯೋಚನೆ ಮಾಡೋದ್ ಬೇಡ, ಮನೆಗೆ ಹೋದ್ಮೇಲೆ ಎಲ್ಲ ಗೊತ್ತಾಗತ್ತಲ್ವಾ, ಅವಾಗ ನೋಡೋಣ. ಸರಿ, ಅವ್ರು ಹೇಳಿದನ್ನೆಲ್ಲ ನೀನ್ ರೆಡಿ ಮಾಡ್ಕೊ, ನಂಗೆ ಸಿಕ್ಕಾಪಟ್ಟೆ ಕೆಲಸ ಇದೆ. ಹಲೋ, ಯಾರಮ್ಮ ನೀವು? ಯಾರು ಬೇಕಿತ್ತು? ಅಣ್ಣ, ಓನರ್ ಜೊತೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಅಣ್ಣ ಮೀಟಿಂಗ್ ಅಲ್ಲಿ ಇದಾರೆ, ಹಂಗೆಲ್ಲ ಒಳಗಡೆ ಹೋಗಕ್ಕಾಗಲ್ಲ. ಹೊರಗಡೆ ಬಂದಾಗ ಮಾತಾಡಮ್ಮ. ಈಗ ಹೋಗಲ್ಲ, ಆ ಕಡೆ ನಿಂತು. ನಾನು ಒಂದ್ ಕೆಲ್ಸದ ಮೇಲೆ ಹೊರಗೋಗ್ತಿದ್ದೀನಿ, ಬಂದ ಮೇಲೆ ಆ ವಿಷಯ ಫೈನಲ್ ಮಾಡೋಣ. ಸರ್, ನೀವೇ ನ್ಯಾಯ ಕೊಡಿಸ್ಬೇಕು ಸರ್. ಯಾರಮ್ಮ ನೀನು? ಸರ್, ಹೊಸದಾಗಿ ನಿಮ್ ಕಲ್ಯಾಣ ಮಂಟಪದಲ್ಲಿ ಡೆಕೋರೇಷನ್ ಆರ್ಡರ್ ಮಾಡಿದೆ ಸರ್. ಆದ್ರೆ ನಿಮ್ ಮ್ಯಾನೇಜರು 2 ಲಕ್ಷ ಆಗ್ಬೋದು ಸರ್. ಸರಿಮ್ಮ, ಹಾಗಾದ್ರೆ ಪಾರ್ಟಿಗೆ 2.5 ಲಕ್ಷ ಅಂತ ಹೇಳ್ಬಿಡ್ತೀನಿ. ತಗೊಮ್ಮ, 25,000 ರೂಪಾಯಿ ಅಡ್ವಾನ್ಸ್ ಇದೆ. ಬ್ಯಾಲೆನ್ಸ್ ಅಮೌಂಟ್ ಇತ್ತಲ್ಲ, ಅದನ್ನ ಈಸ್ಕೊಂಡು ಹೋಗೋಣ ಅಂತ ಬಂದೆ. ಅವತ್ತೇ ಎಲ್ಲ ಫುಲ್ ಸೆಟಲ್ಮೆಂಟ್ ಮಾಡಿದ್ನಲ್ಲ ನಿನಗೆ. ನೋಡ್ರಿ, ನೀವೇ ನೋಡ್ರಿ. ಬಂದ್ರಮ್ಮ ಇಲ್ಲಿ, ಆಚೆಗೆ ಹಾಕ್ರಿ. ಅಡ್ವಾನ್ಸ್ ಮಾತ್ರ ಕೊಟ್ಟು
ಬಾಕಿ ದುಡ್ಡು ಕೊಡದೆ ತುಂಬಾ ಮೋಸ ಮಾಡಿದಾರೆ ಸರ್. ಎಲ್ರಿ ವೆಂಕಟೇಶ್ ಕರೀರಿ. ವೆಂಕಟೇಶ್ ಅರೆ ವೆಂಕಟೇಶ್, ನಾನ್ ನಿಮ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಸರ್ ಹೇಳಿ ಸರ್, ಏನ್ರಿ ಈ ಹುಡುಗಿ ಹೇಳ್ತಾ ಇರೋದು? ಅಲ್ಲ, ನಾವ್ ಯಾವಾಗ್ಲೂ ವಿಶಾಲಮ್ಗೆ ಅಲ್ವಾ ಡೆಕೋರೇಷನ್ ಆರ್ಡರ್ ಕೊಡೋದು, ಆಕೆ ಕೊಡದೆ ಈಕೆಗೆ ಯಾಕ್ರಿ ಕೊಟ್ರಿ ಸರ್? ಅಯ್ಯೋ ಪಾಪ, ಕೆಲ್ಸಕ್ಕೆ ಹೊಸಬ್ಳು, ಒಂದ್ ಚಾನ್ಸ್ ಕೊಟ್ಟು ನೋಡೋಣ ಅಂತ ಕೊಟ್ಟೆ ಸರ್. ದುಡ್ಡು ಇಸ್ಕೊಂಡೇ ಇಲ್ಲ ಅಂತಿದ್ದಾಳೆ ನೋಡಿ ಸರ್. ಈಕೆ ದುಡ್ಡು ಇಸ್ಕೊಂಡಿರೋದಕ್ಕೆ ನಮ್ಮ ಹತ್ರ ಅಗ್ರಿಮೆಂಟ್ ಸೈನ್ ಮಾಡಿದಾಳೆ ಸರ್. ಸರ್ ನಾನು ಸೈನ್ ಮಾಡಿದೆ ಸರ್. ಸೈನ್ ಮಾಡಿದ್ಮೇಲೆ ಅದ್ರಲ್ಲಿ ಇರೋದ್ನೆಲ್ಲ ಬದಲಾಯಿಸಿದಾರೆ ಸರ್ ಇವರು. ನನ್ಗೆ ಇವರು ಪೂರ್ತಿ ಅಮೌಂಟ್ ಕೊಟ್ಟಿಲ್ಲ ಸರ್. ಇವ್ರ ಮಾತು ನಂಬೇಡಿ ಸರ್. ಇವ್ರು ಹೇಳ್ತಿರೋದ್ ಎಲ್ಲ ಸುಳ್ಳು ಸರ್. ನೋಡಿದ್ರ ಸರ್, ಒಬ್ರು ಪೇಪರ್ ಸೈನ್ ಹಾಕದ್ಮೇಲೆ ಹೆಂಗ್ ಸರ್ ಪೇಪರ್ ಚೇಂಜ್ ಮಾಡಕ್ಕಾಗತ್ತೆ ಸರ್? ಇವಳು ಗಂಡ ದೊಡ್ಡ ಕುಡ್ಕ ಸರ್, ಅವನೇ ಏನೋ ದುಡ್ಡನ್ನ ಮಾಡಿರ್ಬೇಕು ಸರ್. ಅಲ್ಲ, ಕುಡ್ದು ದುಡ್ಡನ್ನ ಹಾಳು ಮಾಡಿರ್ಬೇಕು ಸರ್. ಅದಕ್ಕೆ ಮತ್ತೆ ನಮ್ಮ ಹತ್ರ ಬಂದಿದ್ದಾಳೆ ಸರ್. ಜೈ, ಗಂಡನ ಬಗ್ಗೆ ಇಲ್ಲದೆ ಇರೋದೆಲ್ಲ ಹೇಳ್ತಿದ್ಯಾ? ಇಲ್ಲ ಸರ್, ನನ್ ಗಂಡ ಆ ರೀತಿ ಅಲ್ಲ. ತುಂಬಾ ಕಷ್ಟಪಟ್ಟು ದುಡಿಯೋದು ಸರ್. ಬೆಳಗ್ಗೆ ಕ್ಯಾಬ್ ಹತ್ತಿದ್ರೆ ಮೈ ಕೈ ನೋವು ಬರೋವರೆಗೂ ಕ್ಯಾಬ್ ಓಡ್ಸೇನೆ ಸರ್ ಅವ್ರ ಮನೆಗೆ ವಾಪಸ್ ಬರೋದು. ನಮ್ಮಂತ ಕಷ್ಟಪಟ್ಟು ದುಡಿಯೋರ ಹತ್ರ ದುಡ್ಡು ತಿಂದ್ರೆ ನಿಮ್ಗೆ ಒಳ್ಳೇದಾಗಲ್ಲ ಕಣೋ. ಹಲೋ ಸರ್, ಹೊರಟಿದ್ದೀನಿ ಸರ್. ಈಗಲೇ ಬಂದ್ಬಿಡ್ತೀನಿ ಸರ್. ಹೊರಡಬೇಕಾದ್ರೆ ಒಂದ್ ಸಣ್ಣ ಪಂಚಾಯ್ತಿ ಸರ್, ಎಲ್ಲ ನಮ್ ತಲೆಗೆ ಸುತ್ಕೊಳುತ್ತೆ. ಏನ್ ಮಾಡ್ಲಿ? ಬಂದ್ಬಿಡ್ತೀನಿ ಸರ್. ಇದಕ್ಕೆ ರೀ ಹೇಳೋದು, ಹೊಸಬ್ರಿಗೆ ಕೆಲಸ ಕೊಡಬಾರ್ದು ಅಂತ. ಯಾವಾಗ್ಲೂ ಕೊಡ್ತಿದ್ ವಿಶಾಲಮ್ಗೆ ಹೇಳಿದ್ರೆ ಈ ತಲೆನೋವು ಬರ್ತಾ ಇತ್ತಾ? ಅಯ್ಯೋ ಪಾಪ ಅಂದಿದ್ದಕ್ಕೆ ನನಗ್ ಕೆಟ್ಟ ಹೆಸರು ಸರ್. ಸರ್, ಅವ್ರ ವಿಶಾಲಮ್ಮ ಮತ್ತೆ ಈ ಮ್ಯಾನೇಜರ್ ಇವ್ರು ಸೇರ್ಕೊಂಡು ತುಂಬಾ ನಾಟಕ ಮಾಡ್ತಿದ್ದಾರೆ ಸರ್. ದಯವಿಟ್ಟು ನನ್ ಮಾತು ನಂಬಿ ಸರ್. ಏನಮ್ಮ, ಈ ರೀತಿ ಮೋಸ ಮಾಡಿ ದುಡ್ಡು ತಗೊಳ್ಬೇಕು ಅನ್ನೋದು ತಪ್ಪು ಅನ್ಸಲ್ವಾ ನಿನ್ಗೆ? ನೀನ್ ಈ ರೀತಿ ಸಂಪಾದನೆ ಮಾಡಿ ದುಡ್ಡು ಮೈ ಗಂಟ್ಗಳಲ್ಲಮ್ಮ, ನೀಯತ್ತಾಗಿ ಸಂಪಾದನೆ ಮಾಡೋದು ಕಲಿಯರಿ. ಸರ್, ನಿಜ ನಾನು ಸುಳ್ಳು ಹೇಳ್ತಿಲ್ಲ ಸರ್. ನನ್ ಜೊತೆ ಕೆಲಸ ಮಾಡಿದ್ರಲ್ಲ ಸರ್, ದುಡಿದ್ರಲ್ಲ ಸರ್, ಅವ್ರಿಗೂ ಇನ್ನು ದುಡ್ಡು ಕೊಟ್ಟಿಲ್ಲ ಸರ್. ಪ್ಲೀಸ್ ನನ್ ಮಾತು ನಂಬಿ ದಯವಿಟ್ಟು ನನಗೆ ದುಡ್ಡು ಕೊಡ್ಸಿ ಸರ್. ಹೋಗಮ್ಮ, ಸುಮ್ನೆ ಯಾಕೆ ತಲೆ ತಿಂತೀರಾ ಸರ್? ಲೇ, ಗಂಡ ಬಂದಿದ್ದಾನೆ ತಿರುಗೆ. ಯಾಕೆ ಹೇಳ್ತಾ ಇದೀಯಾ? ನನ್ ಮೋಸ ಹೋಗ್ಬಿಟ್ಟೆ ರೀ. ಅದ್ ಏನಾಯ್ತು ಅಂತ ಕರೆಕ್ಟ್ ಆಗಿ ಹೇಳ್ತಾ ನೀನು. ಅದು ಬ್ಯಾಲೆನ್ಸ್ ಅಮೌಂಟ್ ಇತ್ತಲ್ಲ, ಅದನ್ನ ಈಸ್ಕೊಂಡು ಹೋಗೋಣ ಅಂತ ಬಂದೆ. ಅವತ್ತೇ ಎಲ್ಲ ಫುಲ್ ಸೆಟಲ್ಮೆಂಟ್ ಮಾಡಿದ್ನಲ್ಲ ನಿನಗೆ. ಬಂದ್ರಮ್ಮ ಇಲ್ಲಿ, ನಾಚಿಗೆ ಹಾಕ್ರಿ. ಮುಟ್ಕೊಡಲ್ಲ ಅಂತ ನಾಟಕ ಮಾಡ್ತೀನೋ? ನಿನ್ನಂತ ಕಚಡ ನನ್ನ ಮಕ್ಕಳು ಬದುಕಿರ್ಬಾರ್ದು ಕಣೋ, ಬದುಕಿರ್ಬಾರ್ದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.